ಯಾರು? ಅಮ್ಮೋರು. ಅಯ್ಯೋ ಅಮ್ಮವ್ರೆ, ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮವ್ರೆ ನೀವು? ಅಲ್ಲ ನೀವು ಯಾಕೆ ಬರಕ್ ಹೋದ್ರಿ? ಒಂದ್ ಮಾತು ಹೇಳಿದ್ರೆ ನಾನೇ ಬರ್ತಿದ್ನಲ್ಲ. ಫ್ರೆಂಡ್ ಮನೆ ಹೋಗಿದ್ದೆ, ಹಾಗೆ ನಿಮ್ಮನೆ ಕನಸು ಬರ್ತಿದ್ದೆ. ಅಯ್ಯೋ ಅಪರೂಪಕ್ಕೆ ನಮ್ಮನೆ ಮಹಾಲಕ್ಷ್ಮಿ ಬಂದಾಗ ಬಂದಿದ್ದೀರಿ. ಒಂದೇ ಲೋಟ ಹಾಲು ಕಾಯಿಸ್ಕೊಂಡ್ಬರ್ತೀನಿ. ಸರಿ, ಹಾಗಾದ್ರೆ ಸ್ವಲ್ಪನೇ ಹಾಲು ಸಾಕು, ಜಾಸ್ತಿ ಬೇಡ. ಈ ಕಡೆ ತಿಂಡಿ ತಿಳ್ಕೊಂಡ್ಬರ್ತೇನೆ. ಒಂದೇ ಲೋಟ. ಹಲೋ, ನಿಮ್ಮನೆ ಕೇಳ್ತಾ ಇದ್ದೀನಿ, ಯಾರು ಅಂತ. ನೋಡೋದಕ್ಕೆ ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದೀವಲ್ಲ, ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡ್ತಾನೆ ಇರ್ಬೇಕಂತ ಅನ್ಸುತ್ತೆ. ಹಲೋ, ಏನ್ರಿ ಒಬ್ರೇ ಮನಸ್ಸಲ್ಲಿ ಮಡಿಗೆ ತಿಂತಾ ಇದ್ದೀರಾ? ನೀವು ಯಾರು ಅಂತ ಕೇಳ್ತಾ ಇದ್ದೀನಿ. ನಿಮ್ಗೆ ಹೇಳಿ ಏನು ಪ್ರಯೋಜನ? ಏನು ಮನೆ ಬಾಗಿಲು ತೆಗ್ತೀನಿ ಅಂತ ಗುಡಿ ತರ ನುಗ್ಬಿಡೋದಾ? ನಿಮ್ಗೆ ಹೇಳಿ ಯಾವ ಪ್ರಯೋಜನ ಇಲ್ಲ. ಅಪ್ಪನಿಗೆ ಹೇಳ್ಬೇಕಷ್ಟೇ. ಅಪ್ಪ ಅಪ್ಪ ಎಲ್ಲಿದ್ಯಪ್ಪ? ಮನೆ ಕಳ್ಳಿ ಬಂದು ಒಪ್ಕೊಂಡ್ರು ಗೊತ್ತಾಗಲ್ಲ ನಿಮ್ಗೆ. ಬಾರಪ್ಪ ಹೊರಗಡೆ. ಏನಪ್ಪ ನೀನು? ಎಷ್ಟು ಸತಿ ಹೇಳಿದ್ದೀನಿ ನಿನಗೆ, ನಾನು ಮನೇಲಿ ಇದ್ದೇ ಇರೋ ಹೊತ್ತಿನಲ್ಲಿ ಬಾಗಿಲ ತೆರೆದಿಡ್ಬೇಡ ಅಂತ. ಇಲ್ಲಿ ನನ್ನ ಮಾತು ಕೇಳ್ತೀಯ? ಮನೆಗೆ ಕಳ್ಳಿ ಬಂದಿದ್ದಾಳೆ ನೋಡು, ಕಳ್ಳಿ. ಕಳ್ಳಿ? ಅಯ್ಯೋ, ಸ್ವಲ್ಪ ಆ ಕಡೆ ನೋಡಪ್ಪ. ಏನಾಗಿದೆಯಾ ನಿನ್ಗೆ? ಯಾರಿಗಂತಿದ್ಯಾ ಕಳ್ಳಿ ಅಂತ? ಅವ್ ಯಾರು ಗೊತ್ತೇನೋ ನಿನ್ಗೆ? ಯಾರಪ್ಪ? ನೀ ಹೇಳಿದ್ರೆ ತಾನೇ ಗೊತ್ತಾಗೋದು. ನೋಡೋ ನೋಡೋ, ಮೊದ್ದು ನೀನು ಅವ್ರಿಗೆ ಕ್ಷಮೆ ಕೇಳು. ಬಿಡಿ ರಾಜನ, ಕೋಪ ಮಾಡ್ಕೋಬೇಡಿ. ಪಾಪ ನಾನು ಯಾರು ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಮನೆಯವ್ರಿಗೆ ಗೊತ್ತಿದ್ರೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ರ? ನಾನು ಇಂಥ ಸುರಸುಂದರನ್ನ ಎಲ್ಲಿ ನೋಡಿ. ನೋಡೋ, ನೀನ್ ಅವಳಿಗೆ ಬಳಸಿದ ಆ ಪದನ ಇನ್ನೊಂದ್ಸಲ ಬಳಸಿದ್ರೆ ನೀ ನನ್ನ ಮಗನೂ ಅಲ್ಲ, ನಾನು ನಿನ್ಗೆ ಅಪ್ಪನೂ ಅಲ್ಲ. ಕ್ಷಮೆ ಕೇಳು. ಅಲ್ಲಪ್ಪ, ನೀನ್ ಹೇಳೋದು ಸತ್ಯ, ಅದನ್ನು ಒಪ್ಕೊಳ್ತೀನಿ. ಅಲ್ಲ, ಅವ್ರು ಯಾರು ಅಂತ ಹೇಳಿದ್ರೆ ನನ್ಗೆ ಗೊತ್ತಾಗ್ಬೇಕಲ್ಲ. ಮಗ, ಯಾರು ಅಂತ ತಿಳ್ಕೊಂಡಿದ್ಯಾ? ಒಂದು ಕಾಲದಲ್ಲಿ ನಮ್ಗೆ ಅನ್ನ ಹಾಕಿರೋ ದಣಿ ಬೈರುತ್ತಿ ಸಾವುಕಾರ ಮಗಳು ತಂದೆ ಕೂಡ ಅವ್ರಿಲ್ವಾ? ಅವ್ರ ತಂಗಿ. ಹೌದೇನಪ್ಪ? ತಂದು ಅದು ನನ್ಗೆ ಗೊತ್ತಾಗಿಲ್ಲ ಮೇಡಮ್. ಐ ಸಾರಿ, ನೀವು ಯಾರಂತ ಗೊತ್ತಾಗಿಲ್ಲ. ಕ್ಷಮೆ ಕೇಳೋದಪ್ಪ, ನೀವೇನು ಮಾಡಿಲ್ಲ. ನೀವೇನಂದ್ರಿ? ಕಳ್ಳಿ ಅಂತ ಅಂದ್ರಿ. ನನ್ನ ಕೈನೇ ಇನ್ ಮುಂದೆ ನಿಮ್ಮ ಹೃದಯ ಕಡೋದಕ್ಕೆ ನೋಡಿ, ಅವನು ಹಾಗೆ ಅವನಿರ್ಲಿ, ಹಾಲು ಕುಡಿ, ಕುಡೀರಿ ನೀವು. ಅವನು ಹಾಗೆ ಅವನು. ಅಯ್ಯೋ ನೋಡಿ, ಕರೆದ ಅಂತ ನಾನು ಹಂಗೆ ಬಂದ್ಬಿಟ್ಟೆ. ಯಾಕೆ ಬಂದ್ಬಿಡದೆ ಬಂದಿದ್ದೀನಿ? ಏನಪ್ಪ? ಹಾಲು ನಿಮ್ಮಷ್ಟೇ ಬೆಳಗಿದೆ ರೇ. ಹಾಲು ಕೊಟ್ಟದ್ದು ಕುಡಿಯೋಕೆ ನೀವು ನೋಡೋ ನೋಟ ಚೆನ್ನಾಗಿಲ್ಲ. ನಾನು ಅಂತವನಲ್ಲ. ನೋಡಿ, ಇನ್ ಮುಂದೆ ನಾನು ನಿಮ್ ಹೆಂಡತಿ ಅಂತ ಬರ್ತೇನೆ ಅಂದ್ಮೇಲೆ ಸ್ವಲ್ಪ ನಿಮ್ಗೆ ಭಯ ಅನ್ನೋದು ಇರ್ಬೇಕು. ಇವಳು ಹೆಂಡತಿ ಅಂತೆ, ನನ್ನ ಗಂಡ ಅಂತೆ. ಏನ್ರಿ ನೀವು ನೋಡಿದ್ದು ನನಗೆ ಫಸ್ಟ್ ಟೈಮ್, ಆಗ್ಲೇ ನಾನು ನಿಮ್ ಗಂಡ ಆಗ್ಬಿಟ್ನಾ? ರೇ, ನಾನು ಒಳ್ಳೆ ಹುಡುಗ, ನಾನು ಅಂತವನಲ್ಲ. ಬಟ್ ನಾನು ಅಂತವಳೆ. ನಾನು ಅಂತವಳೆ. ನಾನು ಒಂದ್ಸತಿ ತೀರ್ಮಾನ ಮಾಡಿದ್ಮೇಲೆ ಈ ಅಪ್ಪ ಬೇರೆ ಎಲ್ಲೋದ? ಏನಪ್ಪ ಗೆಲ್ಲೋದ್ರ? ಅಪ್ಪ ಮೊದ್ಲು ಇಟ್ಕೋ. ಏನಪ್ಪ ನೀನು? ಹಾಲ ನನ್ನ ಪ್ರಾಣ ತೆಗೆದು ಬಿಡ್ತಿದ್ರು. ಅಲ್ಲಪ್ಪ, ಏನೋ ನಿಮ್ಮ ಸಾವುಕಾರರು ಹಾಗೆ ಹೀಗೆ ಅಂತ ನಾನು ಸ್ವಲ್ಪ ಶ್ರೀಮಂತರ ಮನೆ ಹುಡುಗಿ ಅಂತ ನಾನು ಮಾತಾಡಿದ್ರೆ ಏನಪ್ಪ ಅವಳು ಮೈ ಮೇಲೆ ಬಿಡ್ತಾಳ. ಹಬ್ಬ ಅವ್ರು ಸರಿ ಇಲ್ಲ, ಅವಳು ಮತ್ತೆ ಯಾವ ಮನೆ ತಗೋಬಾರ ನೀನು. ಸರಿ ಇಲ್ದಿರೋದು ನೀನು. ನೋಡವಳನ್ನ ನೋಡಿ ಕಲಿಬೇಕು. ಶ್ರೀಮಂತರ ಮನೆ ಹುಡುಗಿ ಅವಳು. ಹಿರಿಯರನ್ನ ಕಂಡ್ರೆ ಎಷ್ಟು ಗೌರವ, ಏನ್ ನಯ, ಏನ್ ವಿನಯ. ಅವಳು ನಾನು ನೋಡ್ತಿದ್ರೆ, ಅವ್ಳು ನಿನ್ ಪಕ್ಕದಲ್ಲಿ ನಿಲ್ಸಂಗೆ ನೋಡ್ತಿದ್ರೆ ನಂಗೆ ಟೈಗರ್ ನೋಡು, ನೀನು ಕನ್ಸ್ ಕಾಣಕ್ಕೆ ಒಂದು ಮಿತಿ ಇಟ್ಕೋ. ಅಲ್ಲ ಟೈಗರ್, ಅವರು ಶ್ರೀಮಂತರು, ನಾವು ಬಡವರು. ಅಲ್ಲ, ಅವರು
ಆಕಾಶ ನಾವು ಭೂಮಿ ನೋಡೋ ಕನಸು ಕಾಣೋಕ್ಕೂ ಒಂದು ಲಿಮಿಟ್ ಇರಬೇಕು. ಸುಪ್ಪತ್ತಿಗೆ ಬೆಳೆದವ್ರು ಅವರು ಅವ್ರ ಜೊತೆ ನೀನು ಅದನ್ನು ಹೋಲಿಕೆ ಮಾಡ್ತಾ ಇದ್ಯಾ? ಹೋಲಿಕೆ ಬಂದ್ಬಿಟ್ಟಿರ್ಲಿ. ಹಾ ಸರಿ ಆಯ್ತಾಯ್ತು. ಏನ್ ಊಟ ಮಾಡ್ತೀಯಾ? ಹಾ ಊಟ ಮಾಡ್ತೀನಿ. ಹಾ, ಮಾಡಿ. ನೀನು ಹೋಗು, ನಾ ಬರ್ತೀನಿ. ನಿನ್ಗೋಸ್ಕರ ಕಾಯ್ತಿದ್ದೆ ಹಾ, ನಾನು. ಸರಿ ಸರಿ, ಅದಕ್ಕೇನು ಕಡಿಮೆ ಇಲ್ಲ. ಅಲ್ಲ ಈ ಟೈಗರ್ ಹೇಳ್ತಾರದ್ ನೋಡಿದ್ರೆ ಯಾಕೋ ಲಿಂಕ್ ಆಗೋ ಥರ ಇದೆಯಲ್ಲ.